ವೆಲ್ಕಮ್ ಬ್ಯಾಕ್ ಇಸ್ಮಾರ್ಟ್ ಶಿವಪಾರ್ವತಿ. ಹಾಯ್ ಹಲೋ, ಹೇಗಿದ್ದೀರಾ? ನೋಡಿ, ಈ ವಿಡಿಯೋದಲ್ಲಿ ಏನು ನೋಡ್ತಾ ಇದ್ರೆ ಎಷ್ಟೊಂದು ಸ್ಮೂತ್ ಆಗಿದ್ದು ರಾಗಿ ರೊಟ್ಟಿ. ಯಾವುದೇ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮಿಕ್ಸ್ ಮಾಡಿದರೆ ಬರೀ ರಾಗಿ ಹಿಟ್ಟು ಈ ಥರ ಸ್ಮೂತ್. ಮೇಲಿರೋದು ಆಯಿಲು ವಿತ್ ಆಯಿಲ್ ವಿತೌಟ್ ಆಯಿಲ್, ಯಾವ್ದು ನಿಮಗೆ ಬೇಕೋ ಆ ಥರ ಇಷ್ಟೇ ಸ್ಮೂತಾಗಿ, ಎರಡನ್ನೂ ಕೂಡ ಇಷ್ಟೇ ಸ್ಮೂತಾಗಿ ಯಾವ ಥರ ಮಾಡೋದಂದ್ರೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನೀವೇನು ಫಸ್ಟ್ ಟೈಮ್ ನೋಡ್ತಿದ್ರೆ ಡೈರೆಕ್ಟಾಗಿ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ಎಲ್ಲ ನೋಟಿಫಿಕೇಶನ್ ನಿಮಗೆ ಡೈರೆಕ್ಟಾಗಿ ಬರುತ್ತೆ. ಬನ್ನಿ ಯಾವ ಥರ ಮಾಡೋಣ ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ. ನೀರು ಎಷ್ಟು ಹಾಕ್ಕೋಬೇಕಂದ್ರೆ ನೀವು ಯಾವ ಒಂದು ಬೌಲ್ ಇರ್ಬೋದು, ಒಂದು ಗ್ಲಾಸ್ ಇರ್ಬೋದು, ಯಾವುದರಿಂದ ಅಳತೆ ರಾಗಿ ಹಿಟ್ಟು ತೊಗೊಂಡಿದ್ದೀರೋ, ಇವಾಗ ಎಕ್ಸಾಂಪಲ್ 1 ಗ್ಲಾಸ್ ವಾಟರ್ ತೊಗೊಂಡ್ರೆ 1.5 ಗ್ಲಾಸ್ ಹಿಟ್ಟು, ಆ ಕಾನ್ಸೆಪ್ಟಲ್ಲಿ ತೊಗೊಳ್ಳಿ. ಯಾಕಂದರೆ ನಾವು ಆಮೇಲೆ ತಣ್ಣೀರೇ ಹಾಕಿ ಇದನ್ನು ನಾದಿಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ಹದಕ್ಕೆ ತರ್ತೀವಿ. ಅದಕ್ಕೆ ಈ ಚೆನ್ನಾಗಿ ಮಳ್ತಾ ಇರೋ ಅಥವಾ ಕುದಿ ಯಾವಾಗ ಬರುತ್ತೋ, ಕುದ್ಮೇಲೆ ನಾವೊಂದು ರುಚಿಗೆ ತಕ್ಕಷ್ಟು ನೀವು ಉಪ್ಪು ಕೂಡ ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೋಬಾರ್ದು ಅನ್ನೋ ಕಾನ್ಸೆಪ್ಟ್ ಬೇಡ. ಉಪ್ಪು ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಉಪ್ಪು ಹಾಕಿರಿ ಮೊದಲೇ. ಚೆನ್ನಾಗಿ ಕುದಿ ಬಂದಾಗ ಆ ಹಿಟ್ಟೆಲ್ಲ ಹಾಕ್ಬಿಡಿ ಅದರೊಳಗಡೆ. ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದ್ಮೇಲೆ ಮಿಕ್ಸ್ ಮಾಡಿ. ಗಂಟಿದ್ರೆ ಏನಾಗಲ್ಲ. ಆಮೇಲೆ ನಾವು ಚೆನ್ನಾಗಿ ನಾದ್ಕೋತೀವಲ್ವ ಅದನ್ನು, ನಾವು ಚಪಾತಿ ಹಿಟ್ಟು ಅದಕ್ಕೆ ನಾದ್ಕೋತೀವಿ. ಯಾಕಂದ್ರೆ ನಾವು ತುಂಬ ಜನ ರಾಗಿ ರೊಟ್ಟಿ ಮಾಡೋದು ನೋಡಿ, ತುಂಬ ಜನಕ್ಕೆ ಟೇಸ್ಟ್ ಬರಲ್ಲ, ಅದು ದಪ್ಪ ಮಾಡ್ತಾರೆ. ದಪ್ಪ ಮಾಡೋದ್ರಿಂದ ಟೇಸ್ಟ್ ಬರಲ್ಲ. ಚಪಾತಿ ನಾವು ಎಷ್ಟು ತೆಳ್ಳಗೆ ಮಾಡ್ತೀವೋ ಅದೇ ಥರನೂ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ. ಹೆಲ್ತ್ ಬೆನಿಫಿಟ್ಸ್ ಅಂತೂ ರಾಗಿಲಿ ಕೇಳಂಗೆ ಇಲ್ಲಲ್ವ. ಬಾಡಿಗೂ ತಂಪು, ಹೆಲ್ತ್ಗೂ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಒಳ್ಳೆಯದು. ನಾನು ಅದಕ್ಕೆ ವಿತ್ ಆಯಿಲ್ ವಿತೌಟ್ ಆಯಿಲ್ ಎರಡೂ ತೋರಿಸಿದ್ದೀನಿ. ಆಮೇಲೆ ಚೆಕ್ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ಅದನ್ನು ಮಾಡಿ. ವಿತೌಟ್ ಆಯಿಲ್ ಬೆಸ್ಟ್ ಆ್ಯಕ್ಚುಲಿ. ನಮಗೆ ಟೇಸ್ಟ್ ಜಾಸ್ತಿ ಬೇಕಾದ್ರೆ ಆಯಿಲ್ ಯೂಸ್ ಮಾಡಲೇಬೇಕಾಗುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನೀವು ನಾರ್ಮಲ್ ಚಪಾತಿ ಎಲ್ಲಿ ಮಾಡ್ತಾ ಇರ್ತೀರೋ ಅಲ್ಲಿ ಹಾಕಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು. ಮ್ಯಾಕ್ಸಿಮಮ್ ಒಂದು 90% ತಣ್ಣಗಾಗಿ, ಒಂದು 10% ಬಿಸಿ ಇದ್ದ ಕೈಗೆ ಬಿಸಿ ತಾಕದೇ ಇರೋ ಥರ ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಈ ಥರ ನಾದ್ಕೋತಾ ಬನ್ನಿ. ನೀವು ಈ ಥರ ಬಂಡೆ ಮೇಲೆ ಕಲಿಸ್ಬೇಕಂತೇಳಿ ನೀವು ಪಾತ್ರೆಯಲ್ಲಿ ಕಲಿಸ್ಕೊಳ್ಳಂಗಿದ್ರೆ ಪಾತ್ರೆಯಲ್ಲಿ ಕಲಿಸ್ಬೋದು. ನಿಮಗೆ ತೋರ್ಸೋಕೆ ಈಸಿ ಇರಲಿ ಅಂತ ನಾವು ಇಲ್ಲಿ ಕಲಿಸ್ತಾ ಇದ್ದೀವಿ ರೊಟ್ಟಿ ಬಂಡೆ ಮೇಲೆ. ನೀಟಾಗಿ ಸ್ವಲ್ಪ ವಾಟ್ರ್ ಹಾಕಿ, ತುಂಬ ಹಾಕಬೇಡಿ. ಸ್ವಲ್ಪ ವಾಟ್ರ್ ಹಾಕಿ. ಆಲ್ರೆಡಿ ಬಿಸಿನೀರಲ್ಲಿ ಇರೋದ್ರಿಂದ ಸ್ಮೂತ್ನೆಸ್ ಬಂದಿರುತ್ತೆ, ಬಿಸಿನೀರಲ್ಲಿ ಹಾಕಿರೋದ್ರಿಂದ. ಈ ಅದಕ್ಕೆ ನೋಡಿ ಎಷ್ಟು ಸೂಪರಾಗಿ ಬಂತು ಚಪಾತಿ ಹದಕ್ಕೆ. ಈ ಹದಕ್ಕೆ ಬರೋವರೆಗೂ ಈ ಥರ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಕಟ್ ಮಾಡಿ, ನಿಮಗೆ ಎಷ್ಟು ದಪ್ಪ ಬೇಕು, ಎಷ್ಟು ದೊಡ್ಡದು ಬೇಕು ಆ ಥರ ಕಟ್ ಮಾಡಿ ಒಂದು ಪೀಸ್ ತೊಗೊಳ್ಳಿ. ಈ ಥರ ಒಂದು ಪೀಸ್ ತೊಗೊಂಡು ಈ ಥರ ರೌಂಡ್, ನೀವು ಈ ಥರ ರೊಟ್ಟಿ ಥರ, ಇವಾಗ ಜೋಳದ ರೊಟ್ಟಿಲೆ ನಾವು ಇದೇ ಥರ ಹೊಡಿತೀವಲ್ವ, ಈ ಕಾನ್ಸೆಪ್ಟಲ್ಲಿ ಬೆಳಂಗಿದ್ರೆ ಸುತ್ತ ಕಟ್ ಆಗದೆ ಇರೋ ಥರ ಈ ಥರ ಬಡ್ಕೊತ ಹೋಗಿ. ಇಲ್ಲಾಂದರೆ ನೀವು ಚಪಾತಿ ಲತ್ತಣಿಕೆ ತೊಗೊಂಡು ಕೂಡ ಲಟ್ಟಿಸ್ಬೋದು, ತಿಕ್ಬೋದು. ಅದು ಕೂಡ ನೀವು ಸ್ಟಾರ್ಟಿಂಗ್ ಬಿಸಿನೀರಲ್ಲಿ ನೀಟಾಗಿ ಕಲಿಸ್ಕೊಂಡು ಮಾಡ್ರೆ ಅದು ಕೂಡ ಕಟ್ಟಾಗಲ್ಲ, ಇದೇ ಥರನೇ ಬರುತ್ತೆ. ನೋಡಿ ಸೂಪರಾಗಿ ಬಂದಿದೆ. ಯಾಕಂದ್ರೆ ದಪ್ಪ ಮಾಡಿಬಿಡ್ತೀವಿ ನಾವಿಲ್ಲ ಅಂದರೆ ಕೈ ಅಂಚಿನ ಮೇಲೆ ಹೆಂಗೆ ಸವರ್ತಾ ಇರ್ತೀವಿ, ತುಂಬ ಸ್ಮೂತಾಗಿ ಅದೆಲ್ಲ ತುಂಬ ರಿಸ್ಕಿ ಇದೆ. ಇದು ತುಂಬ ಈಸಿ ಇದೆ ಕಾನ್ಸೆಪ್ಟ್ ಕೂಡ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಹಂಚು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀವಿ. ಹಂಚೂ ತುಂಬ ಚೆನ್ನಾಗಿ ಕಾಯಬೇಕು. ಅರ್ಧಂಬರ್ಧಂಬ ಸ್ವಲ್ಪ ಹಂಚು ಕಾದ ತಕ್ಷಣ ಹಾಕಿದ್ರೆ ಅದು 2-3 ಸರಿ ತಿರುವು ಹಾಕೋಷ್ಟೊತ್ತಿಗೆ ಗಟ್ಟಿ ಬರುತ್ತೆ. ನಾವು ಇದಕ್ಕೆ ಆಯಿಲ್ ಹಾಕ್ತಾಯಿಲ್ಲ, ಮೇಲೆ ವಾಟ್ರ್ ಹಚ್ತಾ ಇದ್ದೀವಿ. ಈ ಥರ ಒಂದು ಚಿಕ್ಕ ಬಟ್ಟೆ ತೊಗೊಂಡು ನಾವು ಜೋಳದ ರೊಟ್ಟಿ ಹೆಂಗೆ ಕಾನ್ಸೆಪ್ಟಲ್ಲಿ ಮೇಲೆ ನೀರು ಹಚ್ತೀವೋ ಅದೇ ಥರ ನೀರು ಹಚ್ಚಿ ಇದಕ್ಕೆ. ಡಯಟಲ್ಲಿರೋರು, ಹೆಲ್ತ್ಗೋಸ್ಕರ ರಾಗಿ ಕಾನ್ಸೆಪ್ಟ್ ತಿನ್ನೋರು ಇದ್ದರೆ, ರಾಗಿ ರೊಟ್ಟಿ ಆಯಿಲ್ ಕಡಿಮೆ ತಿನ್ನಬೇಕು ಅನ್ನೋ ಕಾನ್ಸೆಪ್ಟವರು ಈ ಥರ ನೀರು ಹಚ್ಕೋಬೋದು. 2ನೇ ರೊಟ್ಟಿಗೆ ನಾವು ಆಯಿಲ್ ಹಚ್ಚಿ ತೋರಿಸ್ತೀವಿ. ಇದು ಕೂಡ ಆಗ್ಬಿಟ್ರೆ ಒಂದು ಸೈಡ್ ಬೇಯ್ತಾ ಇರಲಿ, ಒಂದೊಂದು ಸೈಡ್ ಇನ್ನೊಂದು ರೊಟ್ಟಿ ಮುಗ್ದೋಗುತ್ತೆ ಬೇಗ. ಒಂದು 10-20 ಮಿನಿಟ್ಸಲ್ಲಿ ಎಲ್ಲ ಮುಗ್ದೋಗೋ ಕಾನ್ಸೆಪ್ಟ್ ಇದು. ತುಂಬಾ ಟೇಸ್ಟ್ ಕೂಡ, ಹೆಲ್ತ್ ಕೂಡ. ಡೋಂಟ್ ಮಿಸ್. ನೀವು ಪ್ರತಿಯೊಬ್ಬರು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಆಗಿದೆ, ಇದನ್ನು ಟರ್ನ್ ಮಾಡೋಣ. ಆಲ್ರೆಡಿ ಹೆಂಚಿನ ಮೇಲೆ ಇರೋದು. ಇದು ಕೂಡ ಆಯಿತು ನೋಡಿ.
ಈ ಕಲಿಸ್ಕೊಂಡ್ರೆ ಬಿಸಿನೀರಲ್ಲಿ ಈ ಥರ ಕಲಿಸ್ಕೊಳ್ಳೋದ್ರಿಂದ ನೀವು ನಾರ್ಮಲಾಗಿ ಚಪಾತಿ ಮಾಡ್ದಂಗೆ ಮಾಡ್ಕೋಬೋದು. ರಾಗಿ ಮುದ್ದೆನೇ ಮಾಡ್ಬೇಕನ್ನೋ ಮುದ್ದೆ ತಿಂದು ಬೇಜಾರಾಗಿದ್ದರೆ ಈ ಥರ ಟಿಫನಿಗೆ ಮುದ್ದೆ ಮಾಡಲ್ವಾ, ರಾತ್ರಿಗೋ ಮಧ್ಯಾಹ್ನಕ್ಕೋ ಮಾಡ್ತೀವಿ, ಟಿಫನಿಗೆ ಕೂಡ ರಾಗಿನೇ ಯೂಸ್ ಮಾಡ್ಬೋದು. ಶುಗರ್ ಪೇಷಂಟ್ ಕೂಡ ತುಂಬ ಒಳ್ಳೆಯದು. ಆಗ್ತಾ ಇದೆ ಇದು ಆಲ್ರೆಡಿ. ತುಂಬ ಚೆನ್ನಾಗಿರುತ್ತೆ ನೋಡಿ, ಉಬ್ಬುತ್ತಾ ಇದೆ. ಎಷ್ಟು ಟೇಸ್ಟ್ ಇರುತ್ತೆ ಗೊತ್ತಾ ಈ ಥರ ಉಬ್ಬಿದರೆ. ನೀವು ಚಪಾತಿನೇ ಮಾಡ್ಕೊಳ್ಬೇಕನ್ನೋ ಕಾನ್ಸೆಪ್ಟ್ ಇಲ್ಲ, ಅಥವಾ ಅಕ್ಕಿ ರೊಟ್ಟಿ ಮಾಡ್ತೀವಿ, ಅನ್ನ ತಿನ್ನೋದು ಒಂದೇ, ಅಕ್ಕಿ ರೊಟ್ಟಿ ತಿನ್ನೋದು ಒಂದೇ ಕಾನ್ಸೆಪ್ಟ್ ಅಲ್ವಾ. ಸೊ ರಾಗಿ ರೊಟ್ಟಿಯಲ್ಲಿ ನಾವು ಆಲ್ರೆಡಿ ಲಾಸ್ಟ್ ವೀಕ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ರಾಗಿ ಹಲ್ವಾ, ಅದು ಕೂಡ ತುಂಬ ಚೆನ್ನಾಗಿತ್ತು. ನಾವು ಇದಕ್ಕೆ ಆಯಿಲ್ ಹಾಕೋಣ ಬನ್ನಿ, ಯಾಕಂದರೆ ಆ ಥರ ಒಂದು ತೋರಿಸಿದ್ದೀವಿ. ಇನ್ನೊಂದು ಆಯಿಲ್, ನಿಮಗೆ ಆಯಿಲೇ ತುಂಬ ಇಷ್ಟಪಡೋರು ಇರ್ತಾರೆ, ಚಪಾತಿನೂ ಅಷ್ಟೇ ವಿತೌಟ್ ಆಯಿಲ್ ಎರಡೂ ಇಷ್ಟಪಡೋರು ಇರ್ತಾರಲ್ವ. ಇದನ್ನು ಕೂಡ ಆಯಿಲ್ ಹಾಕಿದ್ರು ವಿತೌಟ್ ಆಯಿಲ್ಗಿಂತ ಆಯಿಲು ಇದು ತುಂಬಾ ಟೇಸ್ಟ್ ಇರುತ್ತೆ. ಬಟ್ ಆಯಿಲ್ ಬೇಡ ಅಲ್ವಾ, ಆದರೂ ಬೇಕಿರೋರು ಮಾಡ್ಕೊಳ್ಳಿ ಈ ಥರ. ಇದಕ್ಕೆ ತುಂಬ ಆಯಿಲ್ ಏನು ಹಾಕಿಲ್ಲ, ಸ್ವಲ್ಪ ಹಾಕಿರೋದು. ರಾಗಿ ಮೇಲೆ ಆಯಿಲ್ ಸವರಿದಾಗ ಜಾಸ್ತಿ ಥರ ಕಾಣುತ್ತೆ ಅಷ್ಟೇ. ಬೇಗ ಬಂದುಬಿಡುತ್ತೆ. ನಾವು ತುಂಬ ರಫಾಗಿ ಬೇಯಿಸ್ಬೇಕನ್ನೋಕೆ ಆಲ್ರೆಡಿ ಬಿಸಿನೀರಲ್ಲಿ ಕೂಡ ಹಾಕಿದ್ದೀವಿ. ಚಪಾತಿ ಥರ ಬೇಯಿಸ್ಕೊಂಡ್ರೆ ಸಾಕು. ಬನ್ನಿ ನೋಡಿ ಎಷ್ಟೊಂದು ಸ್ಮೂತ್ ಆಗ್ತಿದೆ. ಇದಕ್ಕೆ ನಾವು ಏನಾದ್ರು ಕಾಂಬಿನೇಷನ್ ಬೇಕಲ್ವಾ, ಒಂದು ಸ್ವಲ್ಪ ಚಟ್ನಿ ಮಾಡೋಣ ಬನ್ನಿ. ಈಸಿಯಾಗಿ ಒಂದು ಸ್ವಲ್ಪ ಕಾಯಿ ತುರಿ, ತುಂಬ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಒಂದು 5ರಿಂದ 6 ಬೆಳ್ಳುಳ್ಳಿ ಹಾಕ್ತಾ ಇದ್ದೀವಿ. ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಮೂರನ್ನೂ ಎಣ್ಣೆಯಲ್ಲಿ ಫ್ರೈ ಮಾಡಿ ಚಟ್ನಿಗೆ ಹಾಕ್ತಾಯಿದ್ವಿ. ತುಂಬ ಟೇಸ್ಟ್ ಬರುತ್ತೆ. ನಾನು ಆಲ್ರೆಡಿ ಒಂದು ಸಲ ಹೇಳಿದೆ, ಪುದೀನ ಹಸಿಮೆಣಸಿನ್ಕಾಯಿ ಜೊತೆ ಒಂದು ಅರ್ಧ ಸ್ಪೂನ್ ಆಯಿಲಲ್ಲಿ ಫ್ರೈ ಮಾಡಿ ಅಂತ. ಒಂದು 2 ಸ್ಪೂನ್ ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀವಿ, ಅದನ್ನು ಹಾಕ್ತಾಯಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಂಬರೋಣ. ತುಂಬ ನುಣ್ಣಗೆ ಬೇಡ, ತರಿ ಆಗಿರಲಿ. ರಾಗಿ ರುಚಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇದೊಂದೇ ಅಲ್ಲ, ತುಂಬ ಚಟ್ನಿನೂ ಬೇರೆ ಬೇರೆ ಥರನೂ ಚೆನ್ನಾಗಿರುತ್ತೆ. ಇವತ್ತು ಇದು ಅವೈಲಬಲ್ ಇದೆ, ಇದನ್ನು ಮಾಡ್ತಾಯಿದ್ದೀವಿ. ಬನ್ನಿ ಸರ್ವ್ ಮಾಡೋಣ. ಎರಡು ಮುಗೀತಲ್ವಾ, ಸರ್ವ್ ಮಾಡೋದೇ ಕೆಲಸ. ಬನ್ನಿ ನೋಡಿ, ಇಲ್ಲಿ ಕಡಲೆ ಚಟ್ನಿ ಪುಡಿ ಅಥವಾ ಹುರಿಗಡಲೆ, ಅದು ಮೊಸರು ಕಾಂಬಿನೇಷನ್ ಚಟ್ನಿ ಇಟ್ಟಿದ್ದೀವಿ ನೋಡಿ. ಇದು ಫಸ್ಟ್ ಇಟ್ಟಿರೋದು ವಿತೌಟ್ ಆಯಿಲ್, ತುಂಬಾ ಸ್ಮೂತ್ ಇದೆ. ಇದು ವಿತ್ ಆಯಿಲ್, ಕಲರ್ ಚೇಂಜ್ ಆಗುತ್ತೆ. ಇದು ಸ್ಮೂತ್ ಇದೆ, ವಿತೌಟ್ ಆಯಿಲ್ ಕೂಡ ಇನ್ನೂ ಸ್ಮೂತ್ ಇದೆ. ಎರಡೂ ಟೇಸ್ಟ್ ಚೆನ್ನಾಗಿದೆ. ಇದಕ್ಕೆ ಟೇಸ್ಟ್, ಅದಕ್ಕೆ ಟೇಸ್ಟು. ಮ್ಯಾಕ್ಸಿಮಮ್ ಪೀಪಲ್ ನೀವು ವಿತೌಟ್ ಆಯಿಲೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ. ಇದು ಕೂಡ ತುಂಬಾ ಸ್ಮೂತ್ ಇದೆ, ಆರಾಮ್ಸೆ ತಿನ್ಬೋದು. ತುಂಬ ಮಕ್ಳಿಗೆ ಕೂಡ ಇದು ಇಷ್ಟ ಆಗುತ್ತೆ. ದಪ್ಪ ಅಂದರೆ ಮಕ್ಕಳು ತಿನ್ನಲ್ಲ. ಇದೇ ಥರ ತೆಳ್ಳಗೆ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಎಲ್ಲರೂ ನೀವು ಕೂಡ ಇಷ್ಟ ಆಗಿದೆ ಅನ್ಕೋತಿದ್ದೀನಿ ನಾನು. ನನ್ನ ಚಾನಲ್ ಇದೇ ಥರ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇಷ್ಟ ಆಗಿದೆ ಅಲ್ವಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇದೇ ಥರ ನನ್ನ ಚಾನಲ್ ನೋಡ್ತಾ ಇರಿ. ಡೋಂಟ್ ಮಿಸ್, ನೆಕ್ಸ್ಟ್ ವಿಡಿಯೋ ಬರುತ್ತೆ. ಬಾಯ್.